ಕ್ಯೂನಲ್ಲಿ ಹೋಗ್ರಿ, ಇಲ್ಲಿ ಯಾಕೆ ನಿಂತ್ಕೊಂಡ್ರಿ ಅಂತ ಅಲ್ಲ. ನಾವು ಕ್ಯೂನಲ್ಲಿ ಅಲ್ಲೇ ಅಲ್ಲ, ಸದ್ಯ ಕ್ಷಣ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ವಿ. 1-2 ಗಂಟೆ ಒಳಗೆ ದರ್ಶನ ಆಗೇ ಹೋಯ್ತು. ಸೀದಾ ಬಂದ್ವಿ. ಅಪ್ಪ ನೀವು ದರ್ಶನ ಹೇಳ್ದಂಗೆ ದರ್ಶನ ಆಗೋದಪ್ಪ, ಒಳ್ಳೆ ಹಿಂಗೆ ಹೊಡೆದು ಕಳಿಸ್ಬಿಟ್ಟಪ್ಪ, ನಮಗೆ ಅಲ್ಲಿಗೆ ಹೋಗ್ರಿ ಅಂತಂದು. ನಾವು ಕ್ಯೂನಲ್ಲಿ ಅಲ್ಲೇ ಅಲ್ಲ, ಹೋಟ್ಲಿಗೆ ಕಾಫಿ ಹೊಡೆದಾಗ ಹೋಗಿದ್ವಿ. ಹಂಗೆ ಅಂದ್ವಿ. ಒಳ್ಳೇದಪ್ಪ, ದರ್ಶನ ಆಯ್ತಲ್ಲ ಅಂದರು. ನಾಳೆ ದರ್ಶನ ಆಗಲ್ಲಪ್ಪ ಅಂದರು. ಕಾರ್ತಿಕ ಏಕಾದಶಿ, ನಾಳೆ ದರ್ಶನ ಆಗಿರಲ್ಲ, ಲಕ್ಷಾಂತರ ಜನ ಇರ್ತದೆ ಅಂತ ಹೇಳಿದರು. ಎಷ್ಟು ಪ್ರಯತ್ನ ಮಾಡಿದ ಈ ಪ್ರಹ್ಲಾದ ಸ್ವಾಮಿ, ಆದರೂ ಆಗಲೇ ಇಲ್ಲ. ವಾಪಸ್ ಬಂದರು, ಆಗಲಿಲ್ಲಪ್ಪ ಅಂದರು. ಮತ್ತು ಅವ್ರ ಅಪ್ಪರು ಹೇಳಿದ್ಮೇಲೆ ಆಗೋತಪ್ಪ, ಅದ್ಯಾಕೆ ಹೋಗಿದ್ದೆ ಅಂತಂದ್ರೆ ಹೀಗಾಯಿತು. ಪ್ರತಿ ದಿವಸ ಬೆಟ್ಟಕ್ಕೆ ನಾನು, ಅಪ್ಪರು, ಇನ್ನೊಬ್ಬರು ಗುಪ್ತಾನಂದ ಸ್ವಾಮಿಗಳು ಅಂತಿದ್ರು, 3 ಜನ ಧ್ಯಾನಕ್ಕೆ ಹೋಗ್ತಿದ್ವಿ. ಅಲ್ಲಿ ಒಂದು ಬಂಡೆ ಇದೆ. ಆ ಬಂಡೆ ಒಳಗಡೆ ಕಾಣ್ದಂಗೆ ಕೂತ್ಕೊಂಡು ಧ್ಯಾನ ಮಾಡಿ ಬರ್ತಿದ್ವಿ. ಧ್ಯಾನ ಮಾಡಿ ಬರ್ಬೇಕಾದ್ರೆ ಇವ್ನು ನಾನು ಬರ್ತೀನಿ ಅಂತಿದ್ದ. ಯಾರು? ಪ್ರಹ್ಲಾದ. ಹೌದಾ, ನೀನು ಯಾಕೆ ಬರ್ತೀಯಪ್ಪ, ನೀನು ಕಾಲೇಜ್ ಸ್ಕೂಲಿಗೆ ಹೋಗು, ಇಲ್ಲೆಲ್ಲ ಬರೋದಲ್ಲ ಅಂದೆ. ಅಲ್ಲಿ ಅವಾಗೇನೋ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದರು. ಅವಾಗ ಏನು ಮಾಡ್ದ, ಈತ ಬಂದು ದಾರಿಗೆ ನಾವು ಬರ್ತೇವೆ, ಬೆಟ್ಟದಿಂದ ಬರಬೇಕಾದ್ರೆ ದಾರಿಗೆ ಬಂದು ನಿಂತ್ಕೊಬಿಟ್ಟ. ಅಲ್ಲಿ ಇವು ಇಲ್ಲಿ ನಿಂತಾನೆ ಅಂತೇಳಿ ನಾನು ತೋರಿಸ್ದೆ. ಯಾರಿಗೆ? ಸ್ವಾಮಿಗಳಿಗೆ. ಸ್ವಾಮಿ ಇವರು ನನ್ನ ಬ್ರದರು, ಹಾಗೆ ನಿಮ್ಮ ಹತ್ರ ಬರ್ತೀನಿ ಅಂತಾನೆ ಅಂದರೆ ಅದಕ್ಕೆ ನಾನು ಕರ್ಕೊಂಡು ಬಂದಿಲ್ಲ. ಓದ ಹುಡುಗ ಹಾಗೆ ಹೀಗೆ ಅಂದೆ. ಹೌದಾ ಅಂದ್ರೆ ಸೀದಾ ಬಂದರು. ಅವನು ಕೈ ಹಾಕಿದ್ರು ತಲೆ ಮೇಲೆ, ಸೀದಾ ಬಂದರು. ಅಷ್ಟೊತ್ತಿಗೆ ಯಾರೋ ಬಂದರು, ಶಾಂತ ಬರು ಇಂತಲ್ಲಿದ್ದಾರೆ ಬಂದರೆ ನಮ್ಮ ದುರ್ಗಕ್ಕೆ ಅಂದರು. ಶಾಂತಾಪುರ ಹತ್ರ ಬಂದ್ವಿ. ಶಾಂತಾಪುರ ಹತ್ರ ಬಂದ ತಕ್ಷಣ ಅಪ್ಪ ಇವನು ನನ್ನ ಹತ್ರ ಬರ್ತೀನಿ. ಅವ್ರು ಕಣ್ಣು ಬರ್ತೀನಿ ಸ್ವಲ್ಪ ನೋಡಿ, ಅಯ್ಯಯ್ಯ ಪುಣ್ಯವಂತ ಶಿಶು ಇಟ್ಕೊಳ್ಳಪ್ಪ ಅಂದರು. ಪುಣ್ಯವಂತ ಶಿಶು ಇಟ್ಕೊಳ್ಳಪ್ಪ ಅಂದರು. ಅವತ್ತಿಂದ ಬಂದು ವಾಪಸ್ಸೇ ಇಲ್ಲ ಮನೆಗೆ. ಅವರು ಇಲ್ಲೇ ಇದ್ದು ಊಟ. ಯಾವಾಗೇನೋ ಬರ್ತಾನೆ ಹೋಗ್ತಾನೆ, ಅದೇನಿಲ್ಲ. ಈಗ ಸ್ವಲ್ಪ ಜಾಸ್ತಿ ಬರ್ತಾನೆ, ಮೊದಲು ಬರೋತ್ತೇನೆ ಇದ್ದಿಲ್ಲ. ಹೀಗೆ ಅವನು ಎಲ್ಲಿ ಸೇರ್ಕೊಂಡ, ನಾನೂ ಸೇರ್ಕೊಂಡೆ. ಎಲ್ಲ ಸೇವೆ ಮಾಡ್ತಾ ಇದ್ವಿ. ಎಲ್ಲ ಸೇವೆ ಮಾಡಿ ಹೋಗ್ತಿದ್ದೆ. ಬೆಳಿಗ್ಗೆ ಬರ್ತಿದ್ದೆ, ಎಲ್ಲ ಕಸ ಗುಡಿಸಿ ಹೋಗ್ತಿದ್ದ. ಇಲ್ಲಿ ನಾಗಣ್ಣ ಅಂತಿದ್ದಾರೆ, ಅವ್ರ ಮನೆಯಲ್ಲಿದ್ದಾರೆ. ಅವರಿಲ್ಲ, ಅವರು ಕಸ ಗುಡಿಸಿ ಎಲ್ಲ ಹೋಗ್ತಿದ್ದ. ನಾನು ದೇವಿ ಪಾರಾಯಣ ಮಾಡಿ ದೇವಿಗೆ ನೈವೇದ್ಯ ಕೊಟ್ಟು 2 ಬಾಳೆಹಣ್ಣು ತರ್ತಿದ್ದೆ. 1 ಬಾಳೆಹಣ್ಣು ಅವ್ರಿಗೆ ಕೊಡ್ತಿದ್ದೆ, ಒಂದು ಬಾಳೆಹಣ್ಣು ನಾನು ತಗೊಂಡು ಹೋಗ್ತಿದ್ದೆ. ಹೀಗೆ ಜೀವನ ನಡೆಸ್ತಾ ಇರಬೇಕಾದ್ರೆ ಅವರು ಒಂದು ದಿವಸ ಹೇಳಿದರು, ಲೇ ಹಣ್ಣುಗಳೆಲ್ಲ ತರ್ತೀಯಲ್ಲ, ನಾನು ಕೊಡ್ತೀನಿ ಬಾರ ಅಂದರು. ಆಯ್ತಪ್ಪ ಅಂದರೆ ಅವ್ರು ಬಂದು ಕೊಡ್ತಿದ್ರು. ಅವತ್ತಿಂದ ವಿಪರೀತ ದುಡ್ಡು ಬರೋಕ್ಕೆ ಸಾಲ. ಹೇಗೆ ಬಂತಪ್ಪ ಅಂದರೆ, ಹೊರಗಡೆ ಆಫೀಸ್ ಡ್ಯೂಟಿ ಮಾಡಬೇಕಾದ್ರೆ ಮನೆ ಪ್ಲಾನ್ಗಳು ಬರ್ಕೊಡ್ತಿದ್ದೆ. ಆಮೇಲೆ ಬಸ್ ರೂಟ್ಗಳು ಬರ್ಕೊಡ್ತಿದ್ದೆ. ಅದು ಗೊತ್ತಿತ್ತು. ಸ್ಕೆಚ್ಗಳಿದ್ದು ಮತ್ತು ಫೋಟೋಗಳಿದ್ದು, ಅದು ನೋಡ್ಕೊಂಡು ಬರ್ಕೊಡ್ತಿದ್ದೆ. ಅದು ನೋಡ್ಕೊಂಡು ಬರಬೇಕಾದ್ರೆ ಅದರಿಂದ ದುಡ್ಡು ಜಮಾ ಆಗ್ತಾ ಬಂದು ಹಂಗೆಲ್ಲ ನಾನು 1 ರೂಪಾಯಿಂದ 2 ರೂಪಾಯಿಂದ 24 ರೂಪಾಯಿವರೆಗೂ ಬಂದೆ. ಅಮ್ಮಗೆ ಅಲ್ಲಿ ಇದ್ದರು, ಅಲ್ಲಿ ಒಂದು 12 ರೂಪಾಯಿ ಕೊಡ್ತಿದ್ದೆ, ಇಲ್ಲೊಂದು 12 ರೂಪಾಯಿ ಕೊಡ್ತಿದ್ದೆ. ಕೊನೆಗೆ ಏನಾಯಿತು, ಒಂದು ದಿವಸ ಕೊಟ್ಟು ಅಪ್ಪರು ಹೋಗ್ಬಿಟ್ರು. ಮನೆ ಬಂದು ಓಪನ್ ಮಾಡಿದರು. ನಮ್ಮ ಮನೆ ಹೆಂಗೆ ಓಪನ್ ಮಾಡಿದ್ರಪ್ಪ ಅಂದರೆ, ನಾನು ನಮ್ಮ ಮನೆಗೆ ದೊಡ್ಡಪೇಟೆ ಒಳಗೆ ಮನೆ ತಗೊಂಡೋಗಿ ಹೋಗ್ತಾ ಇದ್ದೀನಿ. ಪ್ರಹ್ಲಾದ, ಹೋಗುವ ನಿಮ್ಮ ಅಣ್ಣ ಜಾಸ್ತಿ ಹೇಳ್ತಾನೆ. ಏನಪ್ಪ, ಯಾತಕ್ಕಪ್ಪ? ಮನೆ ತಗೊಂಡೋಗಿ ಹೋಗ್ತಿದ್ದಾನೋ, ಇಲ್ಲೇ ಕೂತ್ಕೊಂಡು ಹೇಳಿದ್ರು. ನಾನು ಕಂಡೇ ಇಲ್ಲ, ಹೇಳೇ ಇಲ್ಲ. ಅವನಿಗೆ ಕೊಡ್ತೀನಿ ಅಂತಾನೆ ನೋಡೋಣ ಅಂದರೆ 1,25,000 ರೂಪಾಯಿವರೆಗೆ ಕೇಳೋಣ ಅಂತ ಹೋಗ್ತಿದ್ದೆ. ಅವ್ರು ಏನು ಮಾಡಿದ್ರು, ತಕ್ಷಣ ಅಷ್ಟಕ್ಕೊಂದು ಇವ್ ಬಂದ್ಬಿಟ್ಟ. ಎಷ್ಟಕ್ಕೆ ಅಪ್ಪನ ಕೇಳದೇ ಹೋಗಿ ಮನೆ ತಗೊಳಕ್ಕೆ ಹೋಗ್ತೀಯ? ಇಲ್ಲಪ್ಪ, ಅಪ್ಪನ ಕೇಳ್ತೀವಿ. ಯಾವಾಗ? ಅವರು 1 ಲಕ್ಷ ಹೇಳ್ತಾ ಇದ್ದಾರೆ. 1,25,000 ಕೇಳ್ತೀರಪ್ಪ. ಅದೇನು ಕೇಳ್ತೀಯೋ? ಅವ್ರು ಹೇಳಿದ್ದು 60,000 ತಪ್ಪಿ 70,000. ಅರೆ, ಮೇಲ್ ರೋಟಿಗೆ 60,000 70,000 ಹೆಂಗೆ ಕೊಡ್ತಾರಪ್ಪ? ಎದುರು ಆಡ್ಬಾರ್ದಪ್ಪ ಅಪ್ಪರಿಗೆ, ನೀನು ಹೋಗಿ ಕೇಳು ಅಂದರು. ನಾನು 70,000 ಹೇಳಿದೆ. ಒಂದು 5-6 ಸಾವಿರ ಜಾಸ್ತಿ ಮಾಡ್ಕೋದು, ಅಡ್ವಾನ್ಸ್ ಕೊಟ್ಬಿಡೋದು. ಮನೆ ರಿಜಿಸ್ಟ್ರೇಷನ್ ಆಗೋಯ್ತು. ಮನೆ ರಿಜಿಸ್ಟ್ರೇಷನ್ ಅಂದರೆ ಅಪ್ಪ ಮನೆ ಆಯಿತು, ರಿಜಿಸ್ಟ್ರೇಷನ್ ಆಯಿತು, ಬಾರಪ್ಪ ನಮ್ಮ ಮನೆಗೆ ಓಪನಿಂಗ್ ಮಾಡು ಅಂತಂದೆ. ಓಪನಿಂಗ್ ಮಾಡಿದ್ರು. ಕೂತ್ಕೊಂಡಿದ್ರು. ಪುರೋಹಿತರು ರಾಮ ಜೋಯಿಸ್ ಅಂತ ಇದ್ದಾರಲ್ಲ, ಈ ಆಂಜನೇಯ ದೇವಸ್ಥಾನ ಹತ್ರ, ಅವ್ರು ಬಂದು ಓಪನ್ ಮಾಡಿಕೊಟ್ರು. ಎಲ್ಲ ಹೇಳಿದರು. ಮೆತ್ತಿಗೆ ನೋಡಿದರು, ನಿಮ್ಮ ಗುರುಗಳು ಬೇಗ